ಗೆಳೆಯರೇ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ಇದು ಯೂಟ್ಯೂಬ್ ಚಾನಲ್ ಇನ್ಸ್ಪೈರಿಂಗ್ ಪ್ರಾಪರ್ಟೀಸ್. ಗೆಳೆಯರ, ಮೈಸೂರಿನ ಗುಂಡೂರಾವ್ ನಗರಕ್ಕೆ ಅಟ್ಯಾಚ್ ಆಗಿರುವಂತಹ ಬಸವೇಶ್ವರ ನಗರದಲ್ಲಿ ಒಂದು 20-30 ಮನೆ ಮಾರಾಟಕ್ಕಿರುವಂಥದ್ದು. ಆಸ್ಬೆಸ್ಟಾಸ್ ಶೀಟಿನ ಮನೆ ಇದು. 1 ಬೆಡ್ರೂಮನ್ನು ಹೊಂದಿದೆ. ನಾರ್ತ್ ಫೇಸಿಂಗ್ ಸೈಡ್ನಲ್ಲಿ ನಾರ್ತ್ ಫೇಸ್ಗೆ ಡೋರನೈಟು ಮನೆಯನ್ನು ನಿರ್ಮಾಣ ಮಾಡಲಾಗಿದೆ. 11B ಖಾತವನ್ನು ಹೊಂದಿರುವಂತಹ ಮನೆ ಇದು ಗೆಳೆಯರೇ. ಇನ್ನು ಬ್ಯಾಂಕ್ ಲೋನ್ ಹೋಗ್ತೀನಿ ಅಂದರೆ ಬ್ಯಾಂಕ್ ಲೋನ್ ಕೂಡ ಆಗುತ್ತೆ. ನಾನ್ ಫಿನಾನ್ಷಿಯಲಿ ಬ್ಯಾಂಕ್ಗಳಲ್ಲಿ ಬ್ಯಾಂಕ್ ಲೋನ್ ಆಗುತ್ತೆ. ಇನ್ನು ಇದರ ಬೆಲೆಯನ್ನು 29 ಲಕ್ಷ ಕೊಟ್ಟು ಮಾಡಲಾಗ್ತಾ ಇದ್ದು, ಅದು ಕೂಡ ನೆಗೋಷಿಯಬಲ್ ಆಗುತ್ತೆ. ಸುಮಾರು 8 ವರ್ಷದಷ್ಟು ಹಳೆಯದಾದಂತಹ ಮನೆಯ ಮುಂದಿನ ಅಂಗಳವನ್ನು ನೋಡ್ತಾ ಇದ್ದೀರಿ. ತುಂಬ ದೊಡ್ಡದಾಗಿರುವಂತಹ ಅಂಗಳ. ಮನೆ ಮುಂಭಾಗ ಸಾಕಷ್ಟು ಒಂದು 10 ಅಡಿ ಜಾಗವನ್ನೇ ಬಿಟ್ಟು ಮಾಡಿರುವಂಥದ್ದು. 20x20ರಲ್ಲಿ ಮನೆಯನ್ನು ಕಟ್ಕೊಂಡಿದ್ದಾರೆ ಅನಿಸುತ್ತೆ. 4 ಚದರ ಮನೆ ಇರಬಹುದು. ಇನ್ನು ಮನೆಯ ನೆಲಕ್ಕೆ ವೆಟ್ರಿಫೈಡ್ ಟೈಲ್ಸನ್ನು ಬಳಸಲಾಗಿದೆ. ಲಿವಿಂಗ್ ಏರಿಯಾವನ್ನು ನೋಡ್ತಾ ಇದ್ದೀರಾ. ಸ್ಪೇಷಿಯಸ್ ಆಗಿದೆ ಲಿವಿಂಗ್ ಏರಿಯಾ. 1 ಬೆಡ್ರೂಮಿನ ಮನೆ ಇದು. ಪೂಜಾ ರೂಮನ್ನು ಸಹ ಮಾಡಲಾಗಿದೆ. ಇಲ್ಲಿ ಅಲ್ಲೇ ಅಟ್ಟಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು. ಇನ್ನಿದು ಬೆಡ್ರೂಮ್. ಇದು 1 ಬೆಡ್ರೂಮಿನ ಮನೆ ಇದು. ನಾನು ಮೊದಲೇ ಹೇಳಿದಾಗೆ ಆಸ್ಬೆಸ್ಟಾಸ್ ಶೀಟಿನ ಮನೆ ಇದು. 1 ಬೆಡ್ರೂಮನ್ನು ಮಾಡಲಾಗಿದೆ. ಅಲ್ಲೇ ಒಂದು ಕಿಚನ್ ಸಹ ಮಾಡಿರುವಂಥದ್ದು. ವಾಸ್ತು ಪ್ರಕಾರ ಮನೆಯನ್ನು ನಿರ್ಮಾಣ ಮಾಡಲಾಗಿದೆ ಅಂತೇಳಿ ಓನರ್ ಹೇಳುವಂಥದ್ದು. ಮನೆಯ ಹಿಂಭಾಗಕ್ಕೆ ಆದಾಗೆ ಸೆಟ್ ಬ್ಯಾಕ್ ಇರುವಂಥದ್ದು ಗೆಳೆಯರೆ. ಸೆಟ್ ಬ್ಯಾಕಲ್ಲಿ ನಲ್ಲಿಗಳನ್ನು ಇಟ್ಟು ಅಲ್ಲಿ ಯುಟಿಲಿಟಿ ಏರಿಯಾ ರೀತಿಯಲ್ಲಿ ಬಳಸ್ಕೊಳ್ಬಹುದಾಗಿದೆ. ಓವರ್ ಹೆಡ್ ಟ್ಯಾಂಕನ್ನು ಸಹ ಇರಿಸಲಾಗಿದೆ. ಇದು ಬಾತ್ರೂಮ್ ಇದು. ಇಲ್ಲಿ ಸೌದೆ ಒಲೆಯನ್ನು ಇಟ್ಟಿರುವಂಥದ್ದು. ಮತ್ತಲ್ಲದೆ ಇಂಡಿಯನ್ ಸ್ಟೈಲಿನ ಒಂದು ಟಾಯ್ಲೆಟನ್ನು ಸಹ ಅಂಗಳ ಕಾಲ ಹಾಗೆ ಪ್ರಾವಿಷನ್ ಮಾಡಲಾಗಿದೆ ಗೆಳೆಯ. ನೀರಿಗಾಗಿ ಸಂಪನ್ನ ಮಾಡಲಾಗಿದ್ದು, ಲೇಔಟಿನಿಂದ ಬಿಡುವಂತಹ ಬೋರ್ವೆಲ್ ನೀರು ಸತತವಾಗಿ ಬರುತ್ತೆ ಅಂತೇಳಿ ಟೆನೆಂಟ್ಸ್ ಹೇಳುವಂಥದ್ದು. ಸಿಟಿಯಿಂದ ಕೇವಲ 3 ಕಿಲೋಮೀಟರ್ ಇರುವಂತಹ ಈ ಪ್ರಾಪರ್ಟಿಯ ಬಗ್ಗೆ ನಿಮ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ಮೇಲೆ ಕಾಣಿಸ್ತಾ ಇರುವಂತಹ ನನ್ನ ನಂಬರ್ಗೆ ಕರೆ ಮಾಡಿ ಮತ್ತು ಮರ್ಯಾದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.